ಪ್ರಧಾನಿ ಮೋದಿಯವರು ಕೇರಳವನ್ನ ಈ ಸಾರಿ ತಮ್ಮ ವಶಕ್ಕೆ ತಗೋಬೇಕು, ಕಮಲ ಅರಳಿಸಬೇಕು ಅಂತ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಒಂದು ಆಶಾ ಕಿರಣ ಅನ್ನುವಂತೆ ಈ ಸಾರಿ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕಮಲ ಕಮಾಲ್ ಮಾಡಿದೆ. ಅದು ವಿಧಾನಸೌಧ ಚುನಾವಣೆಯಲ್ಲಿಯೂ ಕೂಡ ರಿಪೀಟ್ ಆಗುತ್ತಾ ಅನ್ನುವಂಥ ಒಂದು ಆಶಾಭಾವ. ಕೇರಳ ಕೈವಶಕ್ಕಾಗಿ ರಣತಂತ್ರವನ್ನ ಹೆಣೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2026ರಲ್ಲಿ ಕೇರಳ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಇದುವರೆಗೆ ಕೇರಳದಲ್ಲಿ ಕೇಸರಿ ಸೇನೆ ಸರ್ಕಾರವನ್ನ ರಚನೆ ಮಾಡಿಲ್ಲ. ಅಲ್ಲಿ LDF ಇಲ್ಲ UDF ಇಲ್ಲ LDF ಅನ್ನುವಂಥ ಪರಿಸ್ಥಿತಿ ಇದೆ. ದಕ್ಷಿಣದಲ್ಲಿ ಕೇವಲ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದು ಬಿಜೆಪಿ. ಸದ್ಯ ಆಂಧ್ರ ಪ್ರದೇಶದಲ್ಲಿ NDA ದೋಸ್ತಿ ಸರ್ಕಾರ ಇದೆ. ಕೇರಳದಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನೂ ಕೂಡ ಇಲ್ಲ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನು ಸುಳ್ಳು ಮಾಡಬೇಕು ಅನ್ನುವಂಥದ್ದು ಮೋದಿ ಅವರ ಇರಾದೆ. ಅಂದ್ರೆ ಈ ಬಾರಿಯೂ ಕೂಡ UDF LDF ಮಧ್ಯೆ ಅಲ್ಲಿ ಫೈಟ್ ಜೋರಾಗಿದೆ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂಥದ್ದು LDF, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್. ಪಿಣರಾಯಿ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯ ಕಾಡ್ತಾ ಇದೆ. ಈ ಬಾರಿ ಕೇರಳದಲ್ಲಿ ಕೈಪಡೆ ನೇತೃತ್ವದ UDFನ ಅಲೆ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ. ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನ ಅಲೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇಷ್ಟೆಲ್ಲ ಗೊಂದಲ ಗಲಾಟೆಗಳು UDFನ ಅಲೆಯ ಮಧ್ಯೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದು ಕಮಲ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಈಗ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ ಅಂತಂದ್ರೆ 100% ವಿಧಾನಸಭೆ ಚುನಾವಣೆಯಲ್ಲೂ ಕಮಾಲ್ ಮಾಡುತ್ತೆ ಕಮಲ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. 2026ರಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಈ ರೀತಿಯ ಸ್ಟ್ರಾಟಜಿಯನ್ನ ಈಗ ಕಮಲ ಪಡೆ ಮಾಡ್ತಾ ಇದೆ. ರಾಜೀವ್ ಚಂದ್ರಶೇಖರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಭರ್ಜರಿ ಕೆಲಸ ಮಾಡ್ತಾ ಇರುವಂಥದ್ದು ಇದೇ ಮಾಜಿ ಮಂತ್ರಿ. ಈ ಕಡೆ ಶಶಿ ತರೂರ್ಗೂ ಕೂಡ ಗಾಳ ಹಾಕ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿಗೆ ಶಶಿ ತರೂರ್, ರಾಜೀವ್ ಚಂದ್ರಶೇಖರ್ ಇವರೆಲ್ಲರನ್ನ ಒಟ್ಟುಗೂಡಿಸಿ ಕೇರಳದಲ್ಲಿ ಕಮಲದ ಸಾಧನೆಯನ್ನ ತೋರಿಸುವ ಕೆಲಸ ಪ್ರಧಾನಿ ಮೋದಿ ಆ್ಯಂಡ್ ಟೀಮಿಂದ ಆಗುತ್ತಾ? ಕೇರಳದ ಜನ ಕಮಲಕ್ಕೆ ಜೈ ಅಂತಾರ? ಇದು ಸದ್ಯಕ್ಕಿನ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಪ್ರಧಾನಿ ಮೋದಿಯವರು ಕೇರಳವನ್ನ ಈ ಸಾರಿ ತಮ್ಮ ವಶಕ್ಕೆ ತಗೋಬೇಕು, ಕಮಲ ಅರಳಿಸಬೇಕು ಅಂತ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಒಂದು ಆಶಾ ಕಿರಣ ಅನ್ನುವಂತೆ ಈ ಸಾರಿ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕಮಲ ಕಮಾಲ್ ಮಾಡಿದೆ. ಅದು ವಿಧಾನಸೌಧ ಚುನಾವಣೆಯಲ್ಲಿಯೂ ಕೂಡ ರಿಪೀಟ್ ಆಗುತ್ತಾ ಅನ್ನುವಂಥ ಒಂದು ಆಶಾಭಾವ. ಕೇರಳ ಕೈವಶಕ್ಕಾಗಿ ರಣತಂತ್ರವನ್ನ ಹೆಣೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2026ರಲ್ಲಿ ಕೇರಳ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಇದುವರೆಗೆ ಕೇರಳದಲ್ಲಿ ಕೇಸರಿ ಸೇನೆ ಸರ್ಕಾರವನ್ನ ರಚನೆ ಮಾಡಿಲ್ಲ. ಅಲ್ಲಿ LDF ಇಲ್ಲ UDF ಇಲ್ಲ LDF ಅನ್ನುವಂಥ ಪರಿಸ್ಥಿತಿ ಇದೆ. ದಕ್ಷಿಣದಲ್ಲಿ ಕೇವಲ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದು ಬಿಜೆಪಿ. ಸದ್ಯ ಆಂಧ್ರ ಪ್ರದೇಶದಲ್ಲಿ NDA ದೋಸ್ತಿ ಸರ್ಕಾರ ಇದೆ. ಕೇರಳದಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನೂ ಕೂಡ ಇಲ್ಲ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನು ಸುಳ್ಳು ಮಾಡಬೇಕು ಅನ್ನುವಂಥದ್ದು ಮೋದಿ ಅವರ ಇರಾದೆ. ಅಂದ್ರೆ ಈ ಬಾರಿಯೂ ಕೂಡ UDF LDF ಮಧ್ಯೆ ಅಲ್ಲಿ ಫೈಟ್ ಜೋರಾಗಿದೆ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂಥದ್ದು LDF, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್. ಪಿಣರಾಯಿ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯ ಕಾಡ್ತಾ ಇದೆ. ಈ ಬಾರಿ ಕೇರಳದಲ್ಲಿ ಕೈಪಡೆ ನೇತೃತ್ವದ
UDFನ ಅಲೆ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ. ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ನ ಅಲೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇಷ್ಟೆಲ್ಲ ಗೊಂದಲ ಗಲಾಟೆಗಳು UDFನ ಅಲೆಯ ಮಧ್ಯೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದು ಕಮಲ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಈಗ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ ಅಂತಂದ್ರೆ 100% ವಿಧಾನಸಭೆ ಚುನಾವಣೆಯಲ್ಲೂ ಕಮಾಲ್ ಮಾಡುತ್ತೆ ಕಮಲ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. 2026ರಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಈ ರೀತಿಯ ಸ್ಟ್ರಾಟಜಿಯನ್ನ ಈಗ ಕಮಲ ಪಡೆ ಮಾಡ್ತಾ ಇದೆ. ರಾಜೀವ್ ಚಂದ್ರಶೇಖರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಭರ್ಜರಿ ಕೆಲಸ ಮಾಡ್ತಾ ಇರುವಂತದ್ದು ಇದೇ ಮಾಜಿ ಮಂತ್ರಿ. ಈ ಕಡೆ ಶಶಿ ತರೂರ್ಗೂ ಕೂಡ ಗಾಳ ಹಾಕ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿಗೆ ಶಶಿ ತರೂರ್, ರಾಜೀವ್ ಚಂದ್ರಶೇಖರ್ ಇವರೆಲ್ಲರನ್ನ ಒಟ್ಟುಗೂಡಿಸಿ ಕೇರಳದಲ್ಲಿ ಕಮಲದ ಸಾಧನೆಯನ್ನ ತೋರಿಸುವ ಕೆಲಸ ಪ್ರಧಾನಿ ಮೋದಿ ಆ್ಯಂಡ್ ಟೀಮಿಂದ ಆಗತ್ತಾ? ಕೇರಳದ ಜನ ಕಮಲಕ್ಕೆ ಜೈ ಅಂತಾರ? ಇದು ಸದ್ಯಕ್ಕಿನ ಕುತೂಹಲಕಾರಿ ಪ್ರಶ್ನೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಪ್ರಧಾನಿ ಮೋದಿಯವರು ಕೇರಳವನ್ನ ಈ ಸಾರಿ ತಮ್ಮ ವಶಕ್ಕೆ ತಗೋಬೇಕು, ಕಮಲ ಅರಳಿಸಬೇಕು ಅಂತ ನಾನಾ ರೀತಿಯ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಒಂದು ಆಶಾ ಕಿರಣ ಅನ್ನುವಂತೆ ಈ ಸಾರಿ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕಮಲ ಕಮಾಲ್ ಮಾಡಿದೆ. ಅದು ವಿಧಾನಸೌಧ ಚುನಾವಣೆಯಲ್ಲಿಯೂ ಕೂಡ ರಿಪೀಟ್ ಆಗುತ್ತಾ ಅನ್ನುವಂಥ ಒಂದು ಆಶಾಭಾವ. ಕೇರಳ ಕೈವಶಕ್ಕಾಗಿ ರಣತಂತ್ರವನ್ನ ಹೆಣೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2026ರಲ್ಲಿ ಕೇರಳ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಇದುವರೆಗೆ ಕೇರಳದಲ್ಲಿ ಕೇಸರಿ ಸೇನೆ ಸರ್ಕಾರವನ್ನ ರಚನೆ ಮಾಡಿಲ್ಲ. ಅಲ್ಲಿ LDF ಇಲ್ಲ UDF ಇಲ್ಲ LDF ಅನ್ನುವಂಥ ಪರಿಸ್ಥಿತಿ ಇದೆ. ದಕ್ಷಿಣದಲ್ಲಿ ಕೇವಲ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದು ಬಿಜೆಪಿ. ಸದ್ಯ ಆಂಧ್ರ ಪ್ರದೇಶದಲ್ಲಿ NDA ದೋಸ್ತಿ ಸರ್ಕಾರ ಇದೆ. ಕೇರಳದಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನೂ ಕೂಡ ಇಲ್ಲ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನು ಸುಳ್ಳು ಮಾಡಬೇಕು ಅನ್ನುವಂಥದ್ದು ಮೋದಿ ಅವರ ಇರಾದೆ. ಅಂದ್ರೆ ಈ ಬಾರಿಯೂ ಕೂಡ UDF LDF ಮಧ್ಯೆ ಅಲ್ಲಿ ಫೈಟ್ ಜೋರಾಗಿದೆ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂಥದ್ದು LDF, ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್. ಪಿಣರಾಯಿ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯ ಕಾಡ್ತಾ ಇದೆ. ಈ ಬಾರಿ ಕೇರಳದಲ್ಲಿ ಕೈಪಡೆ